ಹಲೋ ಎವ್ರಿವನ್, ಕಲಾಂ ಬ್ಯಾಚ್ ಇದರ ಹಿಸ್ಟ್ರಿ ಮೊದಲನೇ ವಿಡಿಯೋ ಇದು. ಈ ವಿಡಿಯೋ ಹಾಗೂ ಈ ಒಂದು ಸೀರೀಸ್ ನಿಮಗೆ ಕಂಟಿನ್ಯೂ ಆಗಬೇಕು ಅಂತಿದ್ರೆ ವಿಡಿಯೋವನ್ನು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗಾಗಿ ಮೊದಲು ಯಾವುದೇ ಸಬ್ಜೆಕ್ಟನ್ನು ಕಲಿಯೋದಕ್ಕಿಂತ ಪೂರ್ವದಲ್ಲಿ ನಾವು ಅದರ ಸಿಲೆಬಸ್ ಮತ್ತು ಅಪ್ರೋಚನ್ನು ಸರಿಯಾಗಿ ತಿಳಿದಿಟ್ಕೋಬೇಕು. ಅದನ್ನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಎಕ್ಸಾಮ್ ಅಂತಂದರೆ ಡಿಗ್ರಿ ಥರ ಜಸ್ಟ್ ಯಾವುದೋ ಬುಕ್ಕನ್ನು ಓದಿ ಪೇಜ್ ತುಂಬಿಸೋದಲ್ಲ. ಇದು ಕಾಂಪಿಟೇಟಿವ್ ಎಕ್ಸಾಮ್ ಅಲ್ವಾ? ಸಿಲೆಬಸ್ ಮತ್ತು ಅದರ ಅಪ್ರೋಚ್ ಗೊತ್ತಿದ್ರೆ ಮಾತ್ರ ಚೆನ್ನಾಗಿ ಮುಂದೆ ನಾವು ಟ್ಯಾಕಲ್ ಮಾಡಬಹುದು ಕ್ವಶನ್ಗಳನ್ನು. ಹಾಗಾಗಿ ಇವತ್ತು ಈ ಒಂದು ಕ್ಲಾಸ್ನಲ್ಲಿ ಮತ್ತು ಬೇರೆ ಬೇರೆ ವಿಡಿಯೋಗಳ ಸಬ್ಜೆಕ್ಟ್ಗಳ ಮೊದಲನೇ ಕ್ಲಾಸಲ್ಲಿ ನಾವು ಸಿಲೆಬಸ್ ಹಾಗೂ ಅಪ್ರೋಚನ್ನು ಡಿಸ್ಕಸ್ ಮಾಡ್ತೇವೆ. ಮತ್ತು ಇಲ್ಲಿ 2 ಎಕ್ಸಾಮನ್ನು ಕನ್ಸಿಡರ್ ಮಾಡ್ತಾ ಇದ್ದೇವೆ. ಒಂದು UPSC, ಇನ್ನೊಂದು KPSC. ಸೊ 2 ಎಕ್ಸಾಮಿಗೂ ನಮ್ಮ ಅಪ್ರೋಚ್ ಹೇಗಿರಬೇಕು ಅನ್ನೋದನ್ನು ಇಲ್ಲಿ ನೋಡ್ತಾ ಹೋಗೋಣ. ಈ ಒಂದು PDF ಟೆಲಿಗ್ರಾಮ್ ಚಾನಲಲ್ಲಿ ಇರುತ್ತೆ. ಇದರ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇದೆ. ಆ್ಯಂಡ್ ಸರಿಯಾಗಿ ನೋಡ್ಕೊಳ್ತಾ ಹೋಗಿ ಮೊದಲು ಸಿಲೆಬಸನ್ನು ಅರ್ಥ ಮಾಡ್ಕೋಬೇಕು. ಭಾರತದ ಇತಿಹಾಸ ಮತ್ತು ಭಾರತೀಯ ರಾಷ್ಟ್ರೀಯ ಚಳುವಳಿ. ಯಾವುದೇ ಸಂದರ್ಭದಲ್ಲಾದರೂ ಕೆಳಗಡೆ ಸಹ ನಿಮಗೆ ಡೌಟ್ ಇದ್ದರೆ ನೋಡಬಹುದು. ಒಂದು ವೇಳೆ ನೀವು ಇಂಗ್ಲೀಷ್ ಮಟೀರಿಯಲ್ಗಳನ್ನು ರೆಫರ್ ಮಾಡಬೇಕು ಅಂತಿದ್ರೆ ಹಿಸ್ಟ್ರಿ ಆಫ್ ಇಂಡಿಯಾ ಆ್ಯಂಡ್ ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್ ಮೇಲ್ಗಡೆ ಕನ್ನಡದಲ್ಲಿ ಹಾಗೂ ಕೆಳಗಡೆ ಇಂಗ್ಲೀಷ್ನಲ್ಲಿ ಇರುತ್ತೆ. ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ತಾ ಹೋಗಬೇಕು. ಅದರಲ್ಲೂ UPSC ಎಕ್ಸಾಮ್ ಬರೀತಾ ಇರೋರು ಇಂಗ್ಲೀಷನ್ನು ಸರಿಯಾಗಿ ನೋಡಲೇಬೇಕು. ಇಲ್ಲ ಅಂತಂದರೆ ಕ್ವಶನ್ ಅರ್ಥ ಆಗೋದಿಲ್ಲ. UPSCಲಿ ಕ್ವಶನ್ ಇಂಗ್ಲೀಷ್ನಲ್ಲಿ ಇರುತ್ತೆ. ಸೊ ಪ್ರಿಲಿಮ್ಸ್ ಸಿಲೆಬಸ್ನಲ್ಲಿ ಕೇವಲ ಏನು ಮೆನ್ಷನ್ ಮಾಡಿದ್ದಾರೆ ಅಂತಂದರೆ ಭಾರತದ ಇತಿಹಾಸ ಮತ್ತು ಭಾರತದ ರಾಷ್ಟ್ರೀಯ ಚಳುವಳಿ ಇಷ್ಟನ್ನು ಮಾತ್ರ ಮೆನ್ಷನ್ ಮಾಡ್ತಾ ಹೋಗಿದ್ದಾರೆ. ಮತ್ತು ಇಲ್ಲಿ ಕ್ವಶನ್ಸ್ಗಳು ಇಷ್ಟಕ್ಕೆ ಸೀಮಿತ ಆಗಿರೋದಿಲ್ಲ. ಇಲ್ಲಿ ಏನ್ಷಿಯಂಟ್, ಮೀಡಿವಲ್, ಮಾಡರ್ನ್, ಅದ್ರ ಜೊತೆ ಆರ್ಟ್ ಆ್ಯಂಡ್ ಕಲ್ಚರ್ ಈ ಒಂದು ಕಾನ್ಸೆಪ್ಟ್ಗಳು ಸಹ ಇನ್ಕ್ಲೂಡ್ ಆಗುತ್ತೆ ಪ್ರಿಲಿಮ್ಸಲ್ಲಿ. ಇನ್ನು ಮೇನ್ಸ್ನಲ್ಲಿ ನೋಡಿ UPSC GS 1ನಲ್ಲಿ ಬರೋದು. ಅದರಲ್ಲಿ ಭಾರತೀಯ ಪರಂಪರೆ, ಸಂಸ್ಕೃತಿ, ವಿಶ್ವದ ಇತಿಹಾಸ, ಭೂಗೋಳ, ಸಮಾಜ ಇದೆಲ್ಲ ಸಹ GS 1ನಲ್ಲಿ ಇದೆ. ಆದರೆ ಹಿಸ್ಟ್ರಿಗೆ ಸಂಬಂಧಪಟ್ಟ ಹಾಗೆ ಆರ್ಟ್ ಆ್ಯಂಡ್ ಕಲ್ಚರ್ ಪಾರ್ಟ್, ಮತ್ತು ಆಧುನಿಕ ಭಾರತದ ಇತಿಹಾಸ, ಸ್ವಾತಂತ್ರ್ಯ ಹೋರಾಟ, ಸ್ವಾತಂತ್ರ್ಯೋತ್ತರ ಏಕೀಕರಣ, ಪೋಸ್ಟ್ ಇಂಡಿಪೆಂಡೆನ್ಸ್, ಅದಾದಮೇಲೆ ವರ್ಲ್ಡ್ ಹಿಸ್ಟ್ರಿ, ಇದು UPSCಯ ಸಿಲೆಬಸ್. ಸಿಲೆಬಸ್ಸನ್ನು ಯಾವತ್ತೂ ಒಂದು ಕಾಪಿಯನ್ನು ನಿಮ್ಮ ಹತ್ರ ಇಟ್ಕೊಂಡಿರಬೇಕು. ಪ್ರತಿದಿನ ಸಹ ಅದರಲ್ಲಿರೋ ಕೀವರ್ಡ್ಗಳನ್ನು ನೋಡ್ತಾ ಇರಬೇಕು. ಅದರ ಜೊತೆ ಇನ್ನು KPSCಯನ್ನು ನಾವು ನೋಡೋದಾದರೆ ಕೆಳಗಡೆ KPSCಯ ಸಿಲೆಬಸ್ ಇದೆ ನೋಡಿ. ಅದರಲ್ಲಿ ಭಾರತದ ಇತಿಹಾಸ ಪ್ರಿಲಿಮ್ಸ್ ಪತ್ರಿಕೆ 1ರಲ್ಲಿ ಬರೋದು. ಅದರಲ್ಲಿ ಸಾಮಾಜಿಕ, ಆರ್ಥಿಕ, ಸಾಂಸ್ಕೃತಿಕ ಮತ್ತು ರಾಜಕೀಯ ಆಯಾಮಗಳ ಒಂದು ಸಾಮಾನ್ಯ ತಿಳುವಳಿಕೆ. ಅದರ ಜೊತೆ ಕರ್ನಾಟಕಕ್ಕೆ ಹೆಚ್ಚು ಒತ್ತು ನೀಡ್ತಾ ಇದ್ದಾರೆ. ಭಾರತ ಮತ್ತು ಅದರ ಜೊತೆ ಕರ್ನಾಟಕ ಎರಡೂ ಸಹ ಇಲ್ಲಿ ಇಂಪಾರ್ಟೆಂಟ್. ಅದರ ಜೊತೆ ಇಲ್ಲಿ KPSCಯ ಮೇನ್ಸನ್ನು ನಾನು ಡಿಸ್ಕಸ್ ಮಾಡ್ತಾ ಇಲ್ಲ. ನಮ್ಮ ಅಪ್ರೋಚ್ ಹೇಗಿರುತ್ತೆ ಅಂತಂದರೆ UPSCಯನ್ನು ಸಮಗ್ರವಾಗಿ ಸ್ಟಡಿ ಮಾಡೋದು. ಅಲ್ಲಿ ಇಂಡಿಯಾದ ಎಲ್ಲ ಆಸ್ಪೆಕ್ಟ್ಗಳು ಕವರ್ ಆಗುತ್ತೆ. KPSCಯ ಪ್ರಿಲಿಮ್ಸ್ ಪಾರ್ಟು ಆಲ್ಮೋಸ್ಟ್ ಕವರ್ ಆಗುತ್ತೆ. KPSCಗೆ ಮೇನ್ಸ್ಗೆ ಸಂಬಂಧಪಟ್ಟ ಹಾಗೆ ಮುಂದೆ ಡೀಟೇಲ್ ಆಗಿ ನಾವು KPSC ಪ್ರಿಲಿಮ್ಸ್ ಮುಗಿದ ಮೇಲೆ ನೋಡೋಣ. ಅದನ್ನು ಮೇನ್ಸಿಗೆ ಬೇರೆ ಅಪ್ರೋಚ್ ಬೇಕಾಗಿರುತ್ತೆ. ಪ್ರಿಲಿಮ್ಸ್ ಮೇಲೆ ಈಗ KPSCನ ಫೋಕಸ್ ಮಾಡ್ತಾ ಇದ್ದೇವೆ. UPSCಯಲ್ಲಿ ಪ್ರಿಲಿಮ್ಸ್ ಹಾಗೂ ಮೇನ್ಸ್ ಎರಡನ್ನೂ ಸಹ ಫೋಕಸ್ ಮಾಡ್ತಾ ಹೋಗ್ತೇವೆ. ಇನ್ನು UPSC ಮತ್ತು KPSC ಪ್ರಶ್ನೆಗಳ ಸ್ವರೂಪದಲ್ಲಿ ಏನು ವ್ಯತ್ಯಾಸ ಇರುತ್ತೆ, ಇದು ಬಹಳ ಇಂಪಾರ್ಟೆಂಟ್. ನೀವು 2 ಎಕ್ಸಾಮನ್ನು ಬರೀತಿದ್ರೆ 2 ಅಪ್ರೋಚನ್ನು ಫಾಲೋ ಮಾಡಬೇಕು. ಒಂದು ವೇಳೆ UPSC ಮಾತ್ರ ಬರೀತಾ ಇದ್ದೀರಿ ಅಥವಾ KPSC ಮಾತ್ರ ಬರೀತಾ ಇದ್ದೀರಿ ಅಂತಂದರೆ ಆ ಒಂದು ದೃಷ್ಟಿಕೋನದಿಂದ ಪ್ರಶ್ನೆಗಳನ್ನು ನೋಡೋದನ್ನು ತಿಳ್ಕೋಬೇಕು. UPSC ಹೇಗೆ ಕೇಳುತ್ತೆ, ಕಾನ್ಸೆಪ್ಚುಲ್ ಆಗಿ ಕೇಳುತ್ತೆ. ಈಗೆಲ್ಲ ಅಸರ್ಷನ್, ರೀಸನಿಂಗ್ ಟೈಪ್, ಸ್ಟೇಟ್ಮೆಂಟ್, ಮಲ್ಟಿ ಸ್ಟೇಟ್ಮೆಂಟ್ ಕ್ವಶನ್ಸ್ಗಳು ಜಾಸ್ತಿ ಬರ್ತಾ ಇವೆ. ಮತ್ತು ನ್ಯಾಷನಲ್ ಲೆವೆಲ್, ಅದು ಆರ್ಟ್, ಕಲ್ಚರ್, ನ್ಯಾಷನಲ್ ಲೆವೆಲಿನ ಆರ್ಥಿಕ, ಆಡಳಿತಾತ್ಮಕ ನೀತಿಗಳ ಮೇಲೆ ಅಲ್ಲಿ ಫೋಕಸ್ ಇರುತ್ತೆ. ಮತ್ತು ಅಲ್ಲಿ ವೈ ಮತ್ತು ಹೌ ಆ ಒಂದು ಕಾನ್ಸೆಪ್ಚುವಲ್ ಕ್ಲಾರಿಟಿ ಬಹಳ ಮುಖ್ಯ UPSCಯಲ್ಲಿ. ಅದೇ KPSCಯಲ್ಲಿ ಆಗಿದ್ದರೆ ನೀವು ಹೆಚ್ಚು ಫೋಕಸ್ ಮಾಡಬೇಕಾಗಿರೋದು ಫ್ಯಾಕ್ಚುವಲ್ ಮತ್ತು ರೀಜ್ನಲ್ ಇನ್ಫಾರ್ಮೇಷನ್ನಿಗೆ. ಮಾಹಿತಿ, ಫ್ಯಾಕ್ಟ್ಸ್ಗಳು ಬಹಳ ಇಂಪಾರ್ಟೆಂಟು. ಇತ್ತೀಚೆಗೆ ಕೆಲವೊಂದು ಸಾರಿ KPSCಯು ಸಹ UPSC ಮಾಡೆಲನ್ನು ಫಾಲೋ ಮಾಡ್ತಾ ಇದೆ. ಕೆಲವೊಂದು ಕ್ವಶನ್ಗಳಲ್ಲಿ ಸ್ವಲ್ಪ ಜಾಸ್ತಿ ಅಪ್ಡೇಟೆಡ್ ಆಗಿದ್ದಾರೆ ಅಂತ ಹೇಳಬಹುದು. ಕೆಲವೊಂದು ಪ್ರಶ್ನೆಗಳಲ್ಲಿ UPSC ಲೆವೆಲಲ್ಲೇ ನಾವು ನೋಡಬಹುದು.
ಆದರೆ ಫ್ಯಾಕ್ಚುವಲ್ ಜಾಸ್ತಿ ಇರುತ್ತೆ. ಮತ್ತು ಅದರ ಜೊತೆ ಒಂದು ರಾಷ್ಟ್ರೀಯ ಮಟ್ಟದ ಘಟನೆ ನಡೆದಾಗ ಕರ್ನಾಟಕದಲ್ಲಿ ಅದರ ಪ್ರಭಾವ ಏನಿದೆ ಅಥವಾ ಕರ್ನಾಟಕದ ಪಾತ್ರ ಏನು ಅಲ್ವಾ, ಆ ರೀತಿಯಾದಂಥ ಪ್ರಶ್ನೆಗಳನ್ನು ನಾವು ಫೋಕಸ್ ಮಾಡಬೇಕಾಗತ್ತೆ. ದಕ್ಷಿಣ ಭಾರತ ಇದಕ್ಕೆ ಸಂಬಂಧಪಟ್ಟಿದ್ದು. ಸೊ ಎರಡು ಪ್ರಶ್ನೆಗಳ ಮೂಲ ಸ್ವರೂಪದಲ್ಲಿ ವ್ಯತ್ಯಾಸ ಇರುತ್ತೆ. ಹಾಗಾದರೆ ನಾವು ಹೇಗೆ ಸ್ಟಡಿ ಮಾಡಬೇಕು? ಈಗ ವಿಜಯನಗರ ಸಾಮ್ರಾಜ್ಯವನ್ನು ಓದ್ತಾ ಇದ್ದೀರಿ ಅಂತಂದರೆ UPSCಗೆ ನಾವು ಕಾನ್ಸೆಪ್ಚುಯಲ್ ಆಗಿ ಅದರ ಆರ್ಥಿಕತೆ, ತೆರಿಗೆ ಪದ್ಧತಿ, ಕೃಷಿ, ನೀರಾವರಿ, ಕಲೆ, ಮಹಿಳೆಯರ ಸ್ಥಾನಮಾನ ಇದನ್ನೆಲ್ಲ UPSCಗೆ ಓದಬೇಕು. ಅದೇ KPSCಗಾದರೆ ಅದರ ಜೊತೆ ಫ್ಯಾಕ್ಚುವಲ್ ಡೀಟೇಲ್ಸ್ ಇಟ್ಕೊಂಡು ಯುದ್ಧಗಳಿಂದ ಅಥವಾ ಅದರ ಕಾರಣ ಏನಾಯಿತು, ಪರಿಣಾಮ ಏನಾಯಿತು, ಪ್ರಾಂತ್ಯಗಳ ವಿಂಗಡಣೆ ಹೇಗಿತ್ತು, ರಾಜರುಗಳ ಹೆಸರುಗಳು ಇಂಪಾರ್ಟೆಂಟ್. ಈ ಕೆಲವು ಎಲ್ಲ ರಾಜರುಗಳು ಬೇಕಾಗಲ್ಲ, ಆದರೆ ಕೆಲವು ರಾಜರುಗಳ ಇನ್ಫಾರ್ಮೇಷನ್ ಬಹಳ ಇಂಪಾರ್ಟೆಂಟು. ಮತ್ತು ಸ್ಥಳೀಯ ಒಂದು ಮಟ್ಟದಲ್ಲಿ ಭೌಗೋಳಿಕತೆ, ರೀಜ್ನಲ್ ಲೆವೆಲಲ್ಲಿ ಯಾವ ಥರ ಇತ್ತು. ಉದಾಹರಣೆ ನೋಡಿ, UPSCಯಲ್ಲಿ ರಿಗಾರ್ಡಿಂಗ್ ದಿ ಟ್ಯಾಕ್ಸೇಷನ್ ಸಿಸ್ಟಮ್ ಆಫ್ ಕೃಷ್ಣದೇವರಾಯ ಅದು ಕೇಳ್ತಾ ಇದ್ದಾರೆ. ನಾನಿಲ್ಲಿ ಕ್ವಶನ್ಗಳನ್ನ ಡಿಸ್ಕಸ್ ಮಾಡ್ತಾ ಇಲ್ಲ, ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೇನೆ. ಮುಂದೆ ಆ ಕಾನ್ಸೆಪ್ಟ್ ತಿಳ್ಕೊಂಡಾದ್ಮೇಲೆ ಕ್ವಶನ್ ಡಿಸ್ಕಸ್ ಮಾಡೋಣ. ಆದರೆ ನಿಮಗೆ ಒಂದು ಪ್ರೂಫ್ ಬೇಕಲ್ವಾ, UPSC ಮತ್ತು KPSC ಕ್ವಶನ್ ಡಿಫ್ರೆನ್ಸ್ ಏನು ಅಂತ. ಸೊ UPSC ಕೇಳ್ತಾ ಇರೋದು ಯಾವುದು, ಟ್ಯಾಕ್ಸೇಷನ್ ಸಿಸ್ಟಮ್, ಟ್ಯಾಕ್ಸ್ ರೇಟ್ ಹೇಗಿತ್ತು. ಮತ್ತು ನೋಡಿ ಸ್ಟೇಟ್ಮೆಂಟ್ 1, 2 ಅಂತ ಕೊಟ್ಟು 1 ಓನ್ಲಿ 2 ಓನ್ಲಿ ಈ ಥರ ಕ್ವಶನ್. ಆದರೆ KASನಲ್ಲಿ ಯುದ್ಧಕ್ಕೆ ಕಾರಣವಾದ ಸ್ಥಳ ಅಥವಾ ಯುದ್ಧ ನಡೆದ ಸ್ಥಳ ಯಾವುದು ಅಂತ ಅಲ್ಲಿ ಕೇಳ್ತಾ ಇದ್ದಾರೆ. ಈ ಥರ ಒಂದು ಎಕ್ಸಾಂಪಲ್ಲು. ಇನ್ನೊಂದು ಉದಾಹರಣೆ ಬೇಕಿದ್ರೆ, ಮೌರ್ಯರ ಸಾಮ್ರಾಜ್ಯ. ಅಶೋಕನ ಬಗ್ಗೆ ಓದಬೇಕಾದ್ರೆ UPSCಗೆ ಬೇಕಾಗಿರೋದೇನು, ಅಶೋಕನ ಶಾಸನಗಳು, ಅಲ್ಲಿರುವಂಥ ಧಾರ್ಮಿಕ ಮತ್ತು ನೈತಿಕ ಸಂದೇಶಗಳು, ಮೆಸೇಜಸ್, ಧಮ್ಮ, ಮತ್ತು ಅಡ್ಮಿನಿಸ್ಟ್ರೇಷನ್, ಆಡಳಿತಾತ್ಮಕ ತತ್ವಗಳು. ಇದು UPSCಗೆ ಬೇಕು. ಅದೇ KPSCಗಾದರೆ ಆ ಶಾಸನಗಳ ಭಾಷೆ, ಲಿಪಿ, ಅದಿರುವಂಥ ಸ್ಥಳ, ಅಶೋಕನ ಬಿರುದುಗಳು, ಫ್ಯಾಕ್ಚುವಲ್ ಡೀಟೇಲ್ಸ್ಗಳು KPSCಗೆ ಬೇಕಾಗುತ್ತೆ. ಉದಾಹರಣೆ ನೋಡಿ, ಹೂ ಅಮಂಗ್ ದ ಫಾಲೋವಿಂಗ್ ರೂಲರ್ಸ್ ಅಡ್ವೈಸ್ಡ್ ಹಿಸ್ ಸಬ್ಜೆಕ್ಟ್ಸ್ ಥ್ರೂ ದಿಸ್ ಇನ್ಸ್ಕ್ರಿಪ್ಷನ್. ನೋಡಿ, ಒಂದು ಇನ್ಸ್ಕ್ರಿಪ್ಷನ್ ಕೊಟ್ಟು ಅದರಲ್ಲಿರೋ ಕಾನ್ಸೆಪ್ಟ್ ಕೇಳ್ತಾ ಇದ್ದಾರೆ, ಅದು UPSC. ಆದರೆ KASನಲ್ಲಿ KPSCಲಿ ಹೇಗೆ ಕೇಳ್ತಾ ಇದ್ದಾರೆ, ಯಾವ ಶಾಸನಗಳನ್ನು ಗ್ರೀಕ್ ಮತ್ತು ಅರೇಮಿಕ್ ಲಿಪಿಗಳಲ್ಲಿ ಕೆತ್ತಿದ್ದಾರೆ ನೋಡಿ, ಆ ಶಾಸನಗಳ ಭಾಷೆ, ಲಿಪಿ ಕೇಳ್ತಾ ಇದ್ದಾರೆ. ಸೊ ಈ ರೀತಿ ಡಿಫ್ರೆನ್ಸ್ ಇರುತ್ತೆ. ನಾವು ಸಮಗ್ರವಾಗಿ ಎಲ್ಲವನ್ನ ನೋಡ್ಕೊಳ್ತಾ ಹೋಗಬೇಕು. ಒಂದು ಟಾಪಿಕನ್ನು ಕನ್ಸಿಡರ್ ಮಾಡಿದರೆ ನಾವು ಫಸ್ಟು ಕಾನ್ಸೆಪ್ಚುಯಲ್ ಆಗಿ ಅರ್ಥ ಮಾಡ್ಕೊಳ್ತೇವೆ, ಆಮೇಲೆ ಫ್ಯಾಕ್ಚುಯಲ್ ಆಗಿ ಏನೇನು ಡೀಟೇಲ್ಸ್ ಬೇಕು ಅದನ್ನು ನೋಟ್ ಮಾಡ್ಕೊಳ್ತೇವೆ. ಎರಡೂದಕ್ಕೂ ಅವಾಗ ಹೆಲ್ಪ್ ಆಗ್ತಾ ಹೋಗುತ್ತೆ. ಮತ್ತು ಕೆಲವರಿಗೆ ಒಂದು ಪ್ರಶ್ನೆ ಇರುತ್ತೆ, ಪ್ರೆಡಿಕ್ಟ್ ಮಾಡಬಹುದಾ ಕ್ವಶನ್ ಪೇಪರನ್ನು? ಸಾಮಾನ್ಯ ಹಂತದಲ್ಲಿ ಮಾಡಬಹುದು. 2026 ಕ್ವಶನ್ ಪೇಪರನ್ನು ಸಹ ನಾವು ಆಲ್ರೆಡಿ ಟೆಲಿಗ್ರಾಮ್ನಲ್ಲಿ ಹೇಳಿದ್ದೆ, GS ವಾರ್ ರೂಮ್ ಅಂತ ಮಾಡಿದ್ದೆ. ಅರೌಂಡ್ 30 ಕ್ವಶನನ್ನು ಪ್ರೆಡಿಕ್ಟ್ ಮಾಡಬಹುದು, ಸಾಧ್ಯ ಆಗಿತ್ತು ಅಷ್ಟು. ಅಂದರೆ ಈ ವರ್ಷ ಟಫ್ ಇದ್ರೂ ಸಹ ಅಷ್ಟು ಪ್ರೆಡಿಕ್ಟ್ ಮಾಡಲಿಕ್ಕೆ ಸಾಧ್ಯ ಆಗಿತ್ತು. ಅಂದರೆ ಒಂದು ಹಂತದಲ್ಲಿ ಕ್ಲೂಗಳನ್ನು ಕೊಟ್ಟಿರ್ತಾರೆ. PYQಗಳಲ್ಲಿ ನಮಗೆ ಕ್ಲೂ ಸಿಗುತ್ತೆ. ಕ್ಲೂವನ್ನು ಇಟ್ಕೊಂಡು ನಾವು ಎಕ್ಸ್ಪ್ಲೋರ್ ಮಾಡ್ತೀವ, ಅದೊಂದು ಕೀ ಥರ. ಕೀಯನ್ನು ಇಟ್ಕೊಂಡು ಡೋರ್ ಓಪನ್ ಮಾಡ್ತೀವ ಅನ್ನೋದು ನಮ್ಮ ಕೈಲಿರುತ್ತೆ. ಮತ್ತು ಇತಿಹಾಸ ಬದಲಾಗೋದಿಲ್ಲ ಅಲ್ವಾ, ಇತಿಹಾಸ ಬದಲಾಗೋದಿಲ್ಲ, ಅದೇ ಥೀಮೇ ಇರುತ್ತೆ. ಪ್ರಶ್ನೆ ಕೇಳುವ ವಿಧಾನ ಬದಲಾಗ್ತಾ ಹೋಗುತ್ತೆ. ಅಂದರೆ UPSCಯಲ್ಲಿ ಥೀಮ್ಗಳು ಪುನರಾವರ್ತನೆ ಆಗ್ತಾ ಹೋಗುತ್ತೆ, ರಿಪೀಟ್ ಆಗುತ್ತೆ. ಪ್ರಶ್ನೆಗಳೇ ನೇರವಾಗಿ ಬರೋದು ಕಡಿಮೆ, ಬರುತ್ತೆ, ಬರೋಣ ಅಂತಲ್ಲ, ಆದರೆ ವಿಷಯ ಥೀಮ್ಸ್ ಪುನರಾವರ್ತನೆ ಆಗುತ್ತೆ. ಸಿಂಧೂ ನಗರ ಅಥವಾ ಅಲ್ಲಿನ ಸ್ಟ್ರಕ್ಚರ್ ಹೇಗಿತ್ತು, ಮತ್ತು ಬೌದ್ಧ ಜೈನ ಧರ್ಮದ ತತ್ವಗಳು, ಅಶೋಕನ ಶಾಸನ, ಮತ್ತು 1919 1935 ಕಾಯ್ದೆ, ಈ ಥರ ಥೀಮ್ಗಳು ಪದೇ ಪದೇ ನಾವು ನೋಡ್ತಾ ಹೋಗ್ಬೋದು. ಈ ವರ್ಷ ಸಹ ಬಂದಿತ್ತು 1919 ಅಲ್ವಾ. ಮತ್ತು KPSCಯಲ್ಲಿ ಪ್ರಶ್ನೆಗಳೇ ನೇರವಾಗಿ ಪುನರಾವರ್ತನೆ ಆಗೋ ಸಂದರ್ಭ ಜಾಸ್ತಿ ಇರುತ್ತೆ, ಥೀಮು ಮತ್ತು ಪ್ರಶ್ನೆ. ಹಾಗಾಗಿ ನಾವು UPSC ಹೇಗೆ ಕೇಳುತ್ತೆ ಮತ್ತು KPSC ಕರ್ನಾಟಕದ ಹಿನ್ನೆಲೆ ಇಟ್ಕೊಂಡು ಹೇಗೆ ಕೇಳಬಹುದು, ಈ ರೀತಿ ನಾವು ಎರಡು ಡೈಮೆನ್ಷನ್ಗಳನ್ನು ಸ್ಟಡಿ ಮಾಡ್ತಾ ಹೋಗಬೇಕು. ಸೊ ಅದು ನಿಮಗೆ ಮುಂದೆ ಬೇರೆ ಬೇರೆ ಎಕ್ಸಾಮ್ಗಳಿಗೆ ಹೆಲ್ಪ್ ಆಗಬಹುದು. ಮತ್ತು ಯಾವುದೇ ವಿಷಯವನ್ನು ಕಲಿಬೇಕಾದ್ರೆ, ಸ್ಟಡಿ ಮಾಡಬೇಕಾದ್ರೆ 80-20 ರೂಲ್ಸ್ ಅಂತ ಇರುತ್ತೆ. ಇದಕ್ಕೆ ಪ್ಯಾರೆಟೋ ಪ್ರಿನ್ಸಿಪಲ್ ಅಂತ ಸಹ ಹೇಳ್ತಾರೆ. ಪ್ಯಾರೆಟೋ ಪ್ರಿನ್ಸಿಪಲ್ ಅಂತಂದರೆ ಯಾವುದೇ ವಿಷಯ, ಈಗ ನಾವು ಹಿಸ್ಟ್ರಿ ನೋಡ್ತಾ ಇದ್ದೇವೆ, ಹಿಸ್ಟ್ರಿಯಲ್ಲಿ ಸಾವಿರಾರು ವಿಷಯಗಳು, ಸಾವಿರಾರು ಘಟನೆಗಳು ಬರುತ್ತೆ ಅಲ್ವಾ. ಆ ಎಲ್ಲವನ್ನು ನಾವು ತಿಳ್ಕೊಳ್ಳಿಕ್ಕಾಗೋದಿಲ್ಲ.
ಅದರಲ್ಲಿ ಪ್ರಮುಖವಾಗಿರೋದು ಕೆಲವು ವಿಷಯಗಳು, ರಿಪೀಟೆಡ್ ಥೀಮ್ಸ್ಗಳಿರುತ್ತೆ. ಅದನ್ನು ಮಾಸ್ಟರ್ ಮಾಡ್ಕೋಬೇಕು, ಅದರಲ್ಲಿ ಕಂಪ್ಲೀಟ್ ಹೋಲ್ಡ್ ಇಟ್ಕೋಬೇಕು. ಬೇರೆ ವಿಷಯಗಳನ್ನು ಜನರಲ್ ಆಗಿ ಎಲ್ರಿಗೂ ಗೊತ್ತಿರುವಷ್ಟು ತಿಳ್ಕೋಬೇಕು. ಅದರ ಕೆಲವೊಂದು ವಿಷಯಗಳು ಅಂದರೆ 20% ಆಫ್ ದಿ ಕಾನ್ಸೆಪ್ಟ್ ಕವರ್ ದಿ 80% ಆಫ್ ದಿ ಮಾರ್ಕ್ಸ್. 20% ಕಾನ್ಸೆಪ್ಟ್ಗಳಿಂದ 80ರಷ್ಟು ಕ್ವಶನ್ಸ್ ಬರುತ್ತೆ, ಮಾರ್ಕ್ಸ್ ಬರುತ್ತೆ ಎಕ್ಸಾಮ್ನಲ್ಲಿ ಅಂತಾದರೆ ಆ 20%ಅನ್ನು ಕಂಪ್ಲೀಟಾಗಿ ನಾವು ತಿಳ್ಕೋಬೇಕು. UPSCಯಲ್ಲಿ ಮಾಡರ್ನ್ ಹಿಸ್ಟ್ರಿ ಬಹಳ ಇಂಪಾರ್ಟೆಂಟು, KPSCಯಲ್ಲೂ ಇಂಪಾರ್ಟೆಂಟು. ಪದೇ ಮಾಡರ್ನ್ ಹಿಸ್ಟ್ರಿಯಿಂದ ಕ್ವಶನ್ಸ್ ಬರ್ತಾನೆ ಇರುತ್ತೆ. ಇಲ್ಲಿ ತನಕ ಸುಮಾರು 100ಕ್ಕಿಂತ ಜಾಸ್ತಿ, ಎಕ್ಸಾಕ್ಟ್ ನಂಬರ್ ಚೇಂಜ್ ಇರಬಹುದು, 134 ಅಂತ ಹೇಳ್ಬಹುದು, ಆದರೆ ಚೇಂಜ್ ಆಗ್ತಾ ಇರುತ್ತೆ ವರ್ಷ ಹೆಚ್ಚಾಗಬಹುದು ಅಲ್ವಾ. ಅದರಲ್ಲೂ ಸ್ವಾತಂತ್ರ್ಯ ಚಳುವಳಿ, ಸಾಂವಿಧಾನಿಕ ಬೆಳವಣಿಗೆ, ಈ ಥರ ವಿಷಯಗಳಿಂದ ಪದೇ ಪ್ರಶ್ನೆಗಳು ಬರುತ್ತೆ. KPSCಯಲ್ಲಿ KS ನಲ್ಲೂ ಮಾಡರ್ನ್ ಹಿಸ್ಟ್ರಿ ಬಹಳ ಇಂಪಾರ್ಟೆಂಟು. ಅಲ್ಲಿ ಕರ್ನಾಟಕದ ಸ್ವಾತಂತ್ರ್ಯ ಹೋರಾಟ, ಬೆಳಗಾವಿ, ಶಿವಪುರ, ಈಸೂರು, ಇದರಿಂದ ಹೆಚ್ಚು ಪ್ರಶ್ನೆಗಳು ಬರ್ತಾ ಇರುತ್ತೆ. ಸೊ 80-20 ರೂಲ್ಸನ್ನು ನಾವು ಫಾಲೋ ಮಾಡಬೇಕು. 100ರಲ್ಲಿ 20ರಷ್ಟು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ, ಉಳಿದ 80ಅನ್ನು ನಾವು ಓವರಾಲ್ ಆಗಿ ತಿಳ್ಕೊಂಡಿರಬೇಕು. PYQ ಸಿಲೆಬಸ್ ಇದು ನಮ್ಮ ಮುಂದಿರುವಂಥ ಒಂದು ಮಾರ್ಗದರ್ಶಿ, ಅದನ್ನು ಇಟ್ಕೊಂಡು ಮುಂದೆ ಹೋಗಬೇಕು. ಮತ್ತು ಕೆಲವೊಂದು ಥೀಮ್ಗಳು UPSC ಮತ್ತು KPSC ಎರಡೂ ಕಡೆಯೂ ಬಹಳ ಅವ್ರಿಗೆ ಫೇವ್ರೇಟ್, ಬಹಳ ಇಷ್ಟ ಅವರಿಗೆ. ಬುಕ್ಸು, ಆಥರ್ಸು ಅನ್ನೋದೆಲ್ಲ ಯಾವಾಗಲೂ ಅವರ ಫೇವ್ರೇಟು. ಕೇಳುವ ರೀತಿ ಭಿನ್ನ ಆಗಿರುತ್ತೆ. UPSCಲಿ ಕೇವಲ ಪುಸ್ತಕ ಬರೆದವ್ರ ಹೆಸರನ್ನು ಕೇಳೋದಿಲ್ಲ, ಕೆಲವೊಂದು ಸಾರಿ ಕೇಳ್ತಾರೆ, ಆದರೆ ಹೆಚ್ಚು ಫೋಕಸ್ ಮಾಡೋದು ಅದರ ಸಮ್ಮರಿ ಅಥವಾ ಏನು ಅದರ ಸ್ಟೋರಿ ಅಂತ. ನೋಡಿ, ವಿಚ್ ಆಫ್ ದ ಫಾಲೋವಿಂಗ್ ಬುಕ್ಸ್ ಆಫ್ ಏನ್ಷಿಯಂಟ್ ಇಂಡಿಯಾ ಹ್ಯಾಸ್ ದಿ ಲವ್ ಸ್ಟೋರಿ ಆಫ್ ದ ಸನ್ ಆಫ್ ಫೌಂಡರ್ ಆಫ್ ಶುಂಗ ಡೈನೆಸ್ಟಿ. ಇದರಲ್ಲಿ ಆಪ್ಷನ್ ಬಂತು. ಇದನ್ನು ನೀವಿನ್ನೂ ಓದಿರಲಿಕ್ಕಿಲ್ಲ, ನಾವೀಗ ಅದನ್ನು ಡಿಸ್ಕಸ್ ಮಾಡೋದಿಲ್ಲ, ಎಕ್ಸಾಂಪಲ್ ಅಷ್ಟೇ. ಅಂದರೆ ಸ್ಟೋರಿ, ಅದರ ಜೊತೆ ಇನ್ನೊಂದು ಕ್ವಶನ್. ಮಹಾತ್ಮ ಗಾಂಧಿ ಸೆಡ್ ದ್ಯಾಟ್ ಸಮ್ ಆಫ್ ಹಿಸ್ ಡೀಪೆಸ್ಟ್ ಕನ್ವಿಕ್ಷನ್ಸ್ ವರ್ ರಿಫ್ಲೆಕ್ಟೆಡ್ ಇನ್ ಅ ಬುಕ್ ಟೈಟಲ್ಡ್ ಅನ್ ಟು ದಿ ಲಾಸ್ಟ್. ನೋಡಿ, ವಾಟ್ ವಾಸ್ ದ ಮೆಸೇಜ್ ಫ್ರಮ್ ದ ಬುಕ್ ದಟ್ ಟ್ರಾನ್ಸ್ಫಾರ್ಮ್ಡ್ ಮಹಾತ್ಮ ಗಾಂಧಿ. ನೋಡಿ, ಅಲ್ಲಿ ಅನ್ ಟು ದಿ ಲಾಸ್ಟ್ ಆಯಿತು, ಆದರೆ ಅದನ್ನು ಬರೆದವ್ರು ಯಾರು ಅಂತ ಡೈರೆಕ್ಟಾಗಿ ಕೇಳಲಿಲ್ಲ, ಆದರೆ ಅದರ ಜೊತೆ ಅದರ ಮೆಸೇಜ್ ಏನು ಅಂತ ಕೇಳಿದ್ದಾರೆ. ಮತ್ತು KPSCಯಲ್ಲಿ ಹೊಂದಾಣಿಕೆ ಮಾಡಲಿಕ್ಕೆ ಪ್ರಶ್ನೆಗಳು ಬರುತ್ತೆ. ಅಂತಂದರೆ ಸಾಹಿತ್ಯ ಕೃತಿ ಮತ್ತು ಲೇಖಕರು ಕೊಡ್ತಾರೆ, ಆ ಜೋಡಿಗಳನ್ನು ನೋಡಿ ಸರಿಯಾದ ಜೋಡಿ ಯಾವುದು ಅಂತ ನೋಡೋದು. ಸೊ ಈಗ ಅಭಿಜ್ಞಾನ ಶಾಕುಂತಲ, ಯೋಗಸೂತ್ರ, ನಾಟ್ಯಶಾಸ್ತ್ರ, ಪಂಚತಂತ್ರ ಪ್ರಮುಖವಾದ ಪುಸ್ತಕಗಳು, ಅದನ್ನು ಬರೆದವ್ರು ಯಾರು. ಸೊ ಈ ರೀತಿ KPSC ಕೇಳುತ್ತೆ. ಮತ್ತು ಹಿಸ್ಟ್ರಿ ಅಂತಂದರೆ ಐಸೋಲೇಟೆಡ್ ಆಗಿ ನಾವು ಓದೋದಲ್ಲ, ಅದರ ಜೊತೆ ಬೇರೆ ಸಬ್ಜೆಕ್ಟ್ಗಳನ್ನು ಲಿಂಕ್ ಮಾಡಿ ಓದಬೇಕು. ಕೇವಲ ರಾಜರು ಮಾತ್ರ ಅಲ್ಲ, ಜಿಯೋಗ್ರಫಿಯನ್ನು ಕನೆಕ್ಟ್ ಮಾಡಬೇಕು. ಒಂದು ಘಟನೆ ಒಂದು ಪ್ರದೇಶದಲ್ಲಿ ನಡೀತು ಅಂತಾದರೆ ಯಾಕೆ ಅಲ್ಲೇ ನಡೀತಾ ಇದೆ ಅಲ್ವಾ, ಪಾಣಿಪತ್ ಕದನ ಅಲ್ಲೇ ಯಾಕೆ ನಡೀತು. ಸೊ ಆ ರೀತಿಯಾದ ಕಾನ್ಸೆಪ್ಚುಯಲ್ ಕ್ಲಾರಿಟಿ ಇದ್ದರೆ ಹೆಲ್ಪ್ ಆಗುತ್ತೆ. ಮತ್ತು ಉದಾಹರಣೆಗೆ ನೋಡಿ, ವಿತ್ ರೆಫರೆನ್ಸ್ ಟು ಏನ್ಷಿಯಂಟ್ ಸೌತ್ ಇಂಡಿಯಾ, ಕೊರ್ಕಾಯ್, ಪಾಂಪರ್ ಅಥವಾ ಪಾಂಪಹರ್ ಅಂತ ಹೇಳಬಹುದು, ಇದನ್ನು ಪ್ರೊನೌನ್ಸ್ ಮಾಡಬಹುದು. ಆ್ಯಂಡ್ ಮುಚಿರಿ, ವೆಲ್ ನೋನ್ ಆ್ಯಸ್ ಕ್ಯಾಪಿಟಲ್ ಸಿಟೀಸ್, ಪೋರ್ಟ್ಸ್, ಸೆಂಟರ್ಸ್ ಆಫ್ ಐರನ್ ಆ್ಯಂಡ್ ಸ್ಟೀಲ್ ಮೇಕಿಂಗ್, ಶ್ರೈನ್ಸ್ ಆಫ್, ಮತ್ತು ನೆಕ್ಸ್ಟ್ ಶ್ರೈನ್ಸ್ ಆಫ್ ಜೈನ್ ತೀರ್ಥಂಕರ್. ಇಷ್ಟರಲ್ಲಿ ನೋಡಿ, ಕಾನ್ಸೆಪ್ಟ್ ನೋಡ್ಕೊಳ್ಳಿ, ಇದೆಲ್ಲ ಏನು ಅಂತ ಕೇಳಿದ್ದಾರೆ. ಅಂದರೆ ಇದು ಆ್ಯಕ್ಚುಲಿ ಪೋರ್ಟ್ಸು, ಈ ಪೋರ್ಟ್ಸ್ಗಳ ಮೇಲೆ ಮತ್ತೆ ರಿಪೀಟ್ ಆಗಿದೆ ಕ್ವಶನ್ ಮುಂದೆ, ಅಥವಾ ಇದರಲ್ಲೂ ಹಿಂದೆ ಸಹ ನಾವು ನೋಡ್ಬೋದು. ಸೊ ಆ ಥೀಮ್ನ ಮೇಲೆ ಬೇರೆ ಪ್ರಶ್ನೆಗಳು ಬರ್ತಾ ಹೋಗುತ್ತೆ. ಮತ್ತು KSನಲ್ಲಿ ಇಲ್ಲಿ ನೋಡಿ, ನಾವೇನು ಹೇಳ್ತಾ ಇದ್ವಿ, ಲೊಕೇಶನ್, ಜಿಯೋಗ್ರಫಿ ಬಹಳ ಇಂಪಾರ್ಟೆಂಟು. ಸೊ ಪೋರ್ಟ್ಸ್ಗಳಾಗಿರ್ಬೋದು. KSನಲ್ಲೂ ಸಹ ಹಿಸ್ಟ್ರಿ ಜೊತೆ ಎಲ್ಲಿ ಕಂಡು ಬಂದಿದೆ, ಯಾವ ನಗರ, ಮೊಹೆಂಜದಾರೋ, ಲೋಥಾಲ್, ಧೋಲವೀರ, ಕಾಲಿಬಂಗನ್, ಅಥವಾ ಜಲ ಸಂಗ್ರಹಣೆ, ವಾಟರ್ ಹಾರ್ವೆಸ್ಟಿಂಗ್ ಎಲ್ಲಿ ಕಂಡು ಬಂದಿದೆ, ಆ ರೀತಿ ಕೇಳ್ತಾ ಇದ್ದಾರೆ. ಸೊ ಇನ್ನೊಂದು ಸಾರಿ ಹೇಳ್ತಾ ಹೋಗ್ತೇನೆ, ಮೊದಲನೇ ಕ್ಲಾಸಲ್ಲಿ ನಾನು ಬಹಳಷ್ಟು ವಿಷಯಗಳನ್ನು ಡಿಸ್ಕಸ್ ಮಾಡೋದಿಲ್ಲ, ನಿಮಗೆ ಒಂದು ಐಡಿಯಾ ಬರಬೇಕು. ಮೊದಲಿನ ವೀಡಿಯೋಗಳಲ್ಲಿ ಬಹಳ ದೊಡ್ಡ ವೀಡಿಯೋಗಳು ಇರೋದಿಲ್ಲ, ನಿಧಾನವಾಗಿ ವಿಡಿಯೋ ಲೆಂತ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ನೋಡಿ, ಸಿಲೆಬಸ್ ಮತ್ತು ಅಪ್ರೋಚ್ ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟು. UPSC ಸಿಲೆಬಸ್ ನೋಡಾಯಿತು, ಮತ್ತು ಅದ್ರ ಜೊತೆ KPSC ಸಿಲೆಬಸ್ ಪ್ರಿಲಿಮ್ಸ್ ಇದು ಕೆಳಗಡೆ ಕೊಟ್ಟಿದ್ದೇನೆ. ಮತ್ತು UPSC KPSC ಪ್ರಶ್ನೆಗಳ ಸ್ವರೂಪದಲ್ಲಿ ಏನು ವ್ಯತ್ಯಾಸ ಇರುತ್ತೆ ಅನ್ನೋದನ್ನು
ನೋಡಾಯಿತು ಅಲ್ವಾ. ಎರಡುಗಳ ಅಂದರೆ ಕಾನ್ಸೆಪ್ಚುವಲ್ಲು ಮತ್ತು ಫ್ಯಾಕ್ಚುವಲ್ ಎರಡು ನೋಡಾಯಿತು. ಅದಕ್ಕೆ ಎಕ್ಸಾಂಪಲ್ ನೋಡಿದ್ದೀವಿ. ಅದಾದಮೇಲೆ ಯಾವ ರೀತಿ ಪ್ರೆಡಿಕ್ಟ್ ಮಾಡಬಹುದು ಒಂದು ಲೆವೆಲಿಗೆ 80-20% ರೂಲನ್ನು ಅಪ್ಲೈ ಮಾಡಬೇಕು. ಆಮೇಲೆ ಥೀಮ್ ಇರುತ್ತೆ, ಒಂದೇ ಇರುತ್ತೆ, ಆದರೆ ಕೇಳುವಂಥ ವಿಧಾನ ಬೇರೆ ಇರುತ್ತೆ. ಮತ್ತು ಅದಾದಮೇಲೆ ಇನ್ನೊಂದು ನೋಡಿದ್ದು ಜಿಯೋಗ್ರಫಿಗೆ ಲಿಂಕ್ ಮಾಡಬೇಕು, ಹಿಸ್ಟ್ರಿಯನ್ನು ಐಸೋಲೇಟೆಡ್ ಆಗಿ ನೋಡೋದಲ್ಲ. ಇಷ್ಟೊತ್ತು ಕೇಳಿದ್ದೆಲ್ಲ ಅರ್ಥ ಆಗಿರ್ಬೋದು ಅಂದ್ಕೊಳ್ತೇನೆ. ಅರ್ಥ ಆಗಿದ್ದರೆ ಎಸ್, ನಿಮಗೆ ಹೇಳಿದ್ದೆಲ್ಲ ಅರ್ಥ ಆಗಿದ್ದರೆ ಯಾವುದೇ ವಿಡಿಯೋದಲ್ಲಾಗಿರ್ಬೋದು, ಇದು H1 ಡನ್ ಅಂತ ಕಮೆಂಟ್ ಮಾಡಿ. ಅಂತಂದರೆ ಹಿಸ್ಟ್ರಿ 1ನೇ ಕ್ಲಾಸ್ ಯಾರು ಕಂಪ್ಲೀಟ್ ಮಾಡಿದಿರೋ ಇದನ್ನು H1 ಡನ್ ಅಂತ ಕಮೆಂಟ್ ಮಾಡಿ. ನಿಮಗೆ ಒಂದು ಅಕೌಂಟೆಬಿಲಿಟಿ ಇರುತ್ತೆ, ನಿಮಗೆ ನೆನಪಿರುತ್ತೆ ಎಷ್ಟನೇ ಕ್ಲಾಸ್ ತನಕ ನಾನು ಕಂಪ್ಲೀಟ್ ಮಾಡಿದ್ದೇನೆ ಅಂತ ಕಮೆಂಟ್ ಮಾಡಿದರೆ ನನಗೂ ಹೆಲ್ಪ್ ಆಗುತ್ತೆ. ಇಷ್ಟು ಜನ ಇದನ್ನು ಕಂಪ್ಲೀಟ್ ಮಾಡ್ತಾ ಇದ್ದಾರೆ ಅನ್ನೋದು ನನಗೆ ಗೊತ್ತಾದರೆ ನಾನು ಮುಂದಿನ ವೀಡಿಯೋಗಳನ್ನು ಮಾಡಲಿಕ್ಕೆ ಹೆಚ್ಚು ಉತ್ಸಾಹವನ್ನು ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇಷ್ಟು ಜನ ಕಂಪ್ಲೀಟಾಗಿ ನೋಡ್ತಾ ಇದ್ದಾರೆ, ಇದೆಲ್ಲ ಜಾಸ್ತಿ ಏನು ಕಾನ್ಸೆಪ್ಟ್ ಏನು ಡಿಸ್ಕಸ್ ಮಾಡಿಲ್ಲ, ಆದರೆ ಹೇಳಿದ್ದೆಲ್ಲ ಅರ್ಥ ಆಗಿದೆ ಅಂತಾದರೆ ಹಿಸ್ಟ್ರಿ 1 ಇದು ನೋಡಿ ಆಗಿದೆ, ನಿಮ್ಮದು ಅರ್ಥ ಆಗಿದೆ. ಸೊ H1 ಡನ್ ಅಂತ ಕಮೆಂಟ್ ಮಾಡಿ. ಮತ್ತು ಕೆಲವೊಂದು ವಿಷಯಗಳನ್ನು ನಾನು ಔಟ್ ಆಫ್ ದಿ ಸಿಲೆಬಸ್, ಅದು ನಿಮಗೆ ಎಸ್ಸೆ ಎಥಿಕ್ಸಿಗೆ ಸಹ ಹೆಲ್ಪ್ ಆಗಲಿ ಅಂತ ಹೇಳ್ತಾ ಇರ್ತೇನೆ. ನಾನು ಮಾಸ್ಟರ್ ಯುವರ್ ಸೆಲ್ಫ್ ಅಂತ ಸೀರೀಸ್ ಸ್ಟಾರ್ಟ್ ಮಾಡಿದ್ದೆ, ಅದು ಮೆಂಬರ್ಸಿಗೆ ಅಂತ ಮೊದಲು ಇಟ್ಟಿದ್ದೆ. ಆದರೆ ಆಮೇಲೆ ನನಗೇನಿಸ್ತು ಅಂತಂದರೆ ತುಂಬ ಜನ ಮೆಂಬರ್ಸಿಗೆ ಮಾತ್ರ ಇಡಬೇಡಿ, ಎಲ್ರಿಗೂ ಇಡಿ, ನಮಗೂ ಹೆಲ್ಪ್ ಆಗುತ್ತೆ, ಕೆಲವು ಬೇರೆ ಬೇರೆ ಇಶ್ಯೂಗಳಿದೆ ಪೇಮೆಂಟ್ ಮಾಡೋದ್ರಲ್ಲಿ ಅಂತೆಲ್ಲ ಹೇಳಿದ್ರು. ಆಮೇಲೆ ನನಗೆ ಮೆಂಬರ್ಸಿಗಿಂತ ಈಗ ಯಾವ ಸಪ್ರೇಟ್ ವೀಡಿಯೋನೂ ಮಾಡ್ತಾ ಇಲ್ಲ. ನೀವೇನಾದರೂ ಮೆಂಬರ್ಶಿಪ್ ತೊಗೊಂಡಿದ್ರೆ ನಿಮ್ಮ ಸಪೋರ್ಟ್ ಅಂತ ಕನ್ಸಿಡರ್ ಮಾಡಬಹುದು ಅಷ್ಟೇ. ಮೆಂಬರ್ ಆಗಿದ್ದ ತಕ್ಷಣ ಏನು ಹೊಸ ಏನು ವೀಡಿಯೋ ಬರೋದಿಲ್ಲ, ಬರೋ ವೀಡಿಯೋಗಳೆಲ್ಲ ಎಲ್ರಿಗೂ ಅವೈಲೇಬಲ್ ಇರುತ್ತೆ. ಮೆಂಬರ್ಶಿಪ್ ಕಂಟಿನ್ಯೂ ಮಾಡೋದು ಡಿಸ್ಕಂಟಿನ್ಯೂ ಮಾಡೋದು ನಿಮಗೆ ಬಿಟ್ಟಿದ್ದು ಅದು. ಸೊ ಆ ಮಾಸ್ಟರ್ ಯುವರ್ ಸೆಲ್ಫ್ ಸೀರೀಸ್ನಲ್ಲಿ ಹೇಳಬೇಕಾಗಿರೋ ಎಷ್ಟು ಅಂಶಗಳನ್ನು ನಾನು ಇಂತಹ ವೀಡಿಯೋಗಳ ಮಿಡ್ಲಲ್ಲಿ, ಎಂಡಲ್ಲಿ, ಸ್ಟಾರ್ಟಿಂಗಲ್ಲಿ ಸಾಧ್ಯ ಆದಾಗೆಲ್ಲ ಹೇಳ್ತಾ ಇರ್ತೇನೆ. ಅದು ನಿಮಗೆ ಬರೀ ಎಕ್ಸಾಮಿಗೆ ಮಾತ್ರ ಅಲ್ಲ, ಬೇರೆ ಬೇರೆ ಕಡೆ ಸಹ ಹೆಲ್ಪ್ ಆಗ್ಬೋದು. ಸೊ ಒಂದು ವಿಷಯ ಇವತ್ತು ಹೇಳಬೇಕು ನಾನು. ಎಷ್ಟೋ ಸಾರಿ ನಾವು ಒಂದು ಗೋಲ್ ಇಟ್ಕೊಂಡಿರ್ತೇವೆ, ನಮ್ಮ ಲೈಫನ್ನು ಆ ಗೋಲ್ ಜೊತೆ ಅಟ್ಯಾಚ್ ಮಾಡ್ಕೊಂಡ್ಬಿಡ್ತೇವೆ. ಆ್ಯಕ್ಚುಲಿ ನಮ್ಮ ಪರ್ಪಸ್ ಏನು ಅಂತ ನಾವು ನೋಡ್ಲಿಕ್ಕೆ ಹೋಗಿರೋದಿಲ್ಲ, ಬರೀ ಒಂದು ಗೋಲ್ ಅಷ್ಟೇ. ನಿಜವಾಗ್ಲೂ ನಮ್ಮ ಪರ್ಪಸ್ ಏನು? ಈಗ ನಿಮಗೆ ಸಮಾಜಕ್ಕೆ ಒಳ್ಳೇದು ಮಾಡಬೇಕು, ಬಡವರಿಗೆ ಒಳ್ಳೇದಾಗಬೇಕು ಅಂತ ಇದೆ, ಅಥವಾ ಯಾವುದೊಂದು ಒಳ್ಳೆಯ ಯೋಚನೆ ಇದೆ, ಅದು ನಿಮ್ಮ ಪರ್ಪಸ್. ಈಗ ಆ ಪರ್ಪಸ್ಸನ್ನು ನೀವು ಯಾವುದಕ್ಕೆ ಅಟ್ಯಾಚ್ ಮಾಡ್ತಾ ಇದ್ದೀರಿ? ಈ ಒಂದು ಎಕ್ಸಾಮಿಗೆ ಅಟ್ಯಾಚ್ ಮಾಡ್ತಾ ಇದ್ದೀರಿ, ಹೌದಾ? ನಿಮ್ಮ ಪರ್ಪಸ್ ಅದು. ಆ ಪರ್ಪಸ್ಸನ್ನು ಸಾಧಿಸಲಿಕ್ಕೆ ಈ ಒಂದು ಗೋಲ್ ಇಟ್ಕೊಂಡಿದ್ದೀರಿ. ಈ ಗೋಲನ್ನು ಇಟ್ಕೊಂಡ ಮೇಲೆ ಇದಕ್ಕೆ ಸರಿಯಾದ ಪ್ರಯತ್ನ ಮಾಡಬೇಕು. ಯಾವುದೇ ಎಕ್ಸಾಮ್ ಆಗಿರಬಹುದು, ಕಾಂಪಿಟೇಷನ್ ಇದೆ, ಸರಿಯಾದ ರೀತಿಯಲ್ಲಿ ಪ್ರಯತ್ನವನ್ನು ಹಾಕಿದರೆ ಮಾತ್ರ ಗೋಲ್ ಕಡೆ ಸಾಗ್ತಾ ಇರ್ತೇವೆ. ಮತ್ತು ನಮ್ಮ ಸಿಚುವೇಶನ್ ಬಗ್ಗೆ ನಮಗೆ ಅವೇರ್ನೆಸ್ ಇರಬೇಕು. ಈಗ ನಮಗೆ ಗೋಲ್ ಇದೆ, ಇದನ್ನೇ ಮಾಡಿದರೆ ಮಾತ್ರ ನಾನು ಸಕ್ಸಸ್ಫುಲ್ಲು, ಆ ಒಂದು ಮೈಂಡ್ ಸೆಟ್ಟಿಗೆ ನಾವು ಹೋಗಬಾರ್ದು. ಒಂದು 1914 ಒಂದು ಸಂದರ್ಭ, ಆವಾಗ ನನ್ನ ಪ್ರಕಾರ ಅರ್ನೆಸ್ಟ್ ಶಾಕಲ್ಟನ್ ಅನ್ನೋರು ಅಂಟಾರ್ಟಿಕಾ ಖಂಡವನ್ನು ದಾಟಲಿಕ್ಕೆ ಒಂದು ದೊಡ್ಡ ಮಹತ್ವಾಕಾಂಕ್ಷಿ ಯೋಜನೆಯನ್ನು ಇಟ್ಕೊಳ್ತಾರೆ. ಎಕ್ಸ್ಪೆಡಿಷನ್ ಅಂತ ಕರೀತಾರೆ ಅದಕ್ಕೆ. ಎಂಡ್ಯೂರೆನ್ಸ್ ಅಂತ ಒಂದು ಶಿಪ್ ಇರುತ್ತೆ. ಆ ಶಿಪ್ನಲ್ಲಿ ಅವರು ಅಂಟಾರ್ಟಿಕಾ ಖಂಡವನ್ನು ದಾಟುವಂಥ ಯೋಜನೆಯನ್ನು ಹಾಕ್ಕೊಳ್ತಾರೆ. ಆದರೆ ಅಂಟಾರ್ಟಿಕಾ ಐಸು, ಆ ಶಿಪ್ ಹೋಗಿ ಐಸ್ನಲ್ಲಿ ಸಿಕ್ಕಾಕೊಂಡ್ಬಿಡುತ್ತೆ. ಸಿಕ್ಕಾಕೊಂಡು ಆ ಶಿಪ್ಪು ಅಲ್ಲೇ ನಾಶ ಆದ ಹಾಗೆ, ಅಂತಂದರೆ ಸಂಪೂರ್ಣವಾಗಿ ಡಿಸ್ಟ್ರಾಯ್ ಆಗುತ್ತೆ, ಎಲ್ಲ ಹಾಳಾಗುತ್ತೆ. ಮತ್ತು ಅಷ್ಟು ದೂರ ಹೋದ್ಮೇಲೆ ಅವ್ರ ಜೊತೆ ಬೇರೆ ತುಂಬ ಜನ ಇದ್ದರು. ಆ ಶಾಕಲ್ಟನ್ ಅನ್ನೋರು ಆ ಒಂದು ಟೀಮ್ನ ಲೀಡರು. ಈಗ ತುಂಬ ದೂರ ಬಂದಿದ್ದಾರೆ, 1000 ಕಿಲೋಮೀಟರ್ ದೂರ ಬಂದಿದ್ದಾರೆ, ಶಿಪ್ ಇಲ್ಲ, ಈಗ ಕಮ್ಯುನಿಕೇಷನ್ ಇಲ್ಲ ಅಲ್ವಾ. ಈಗ ಆ ಟೀಮ್ ಲೀಡರ್ ಆಗಿರೋ ಶಾಕಲ್ಟನ್ ಅವರ ಗುರಿ ಅದು. ಅವರ ಗುರಿ ಏನು? ಅಂಟಾರ್ಟಿಕಾ ಖಂಡವನ್ನು ದಾಟಬೇಕು ಶಿಪ್ನ ಮೂಲಕ ಅಂತ. ಆವಾಗ ಅವ್ರು ಏನು ಮಾಡ್ತಾರೆ, ಅಲ್ಲಿ ತನ್ನ ಜೊತೆ ಬಂದಿರುವಂಥ ಜನರನ್ನು ನೋಡಿಕೊಂಡು, ಅವರ ಪರಿಸ್ಥಿತಿಯನ್ನು ಗಮನಿಸ್ಕೊಂಡು, ನನಗೆ ಈ ಖಂಡವನ್ನು ದಾಟೋದು ಗುರಿಯಾಗಿತ್ತು, ಆದರೆ ಆ ಗುರಿ ಮುಖ್ಯ ಅಲ್ಲ, ನನ್ನ ಜೊತೆ ಬಂದಿರುವ ಜನರ ಜೀವನ ಮುಖ್ಯ. ಹಾಗಾಗಿ ನಾನು ಆ ಗುರಿ ಸಾಧಿಸದೇ ಇದ್ರೂ ಪರವಾಗಿಲ್ಲ, ಮತ್ತೆ ಈ ಜನರನ್ನು ವಾಪಸ್ ಅವರ ಮನೆಗೆ ಕರ್ಕೊಂಡು ಹೋಗಬೇಕು, ಅವರನ್ನು ಜೀವಂತವಾಗಿ ಕರ್ಕೊಂಡು ಹೋಗಬೇಕು ಅಂತ ತಮ್ಮ ಆದ್ಯತೆಯನ್ನು ಬದಲಾಯಿಸ್ಕೊಳ್ತಾರೆ, ಪ್ರಯಾರಿಟಿಯನ್ನು ಚೇಂಜ್ ಮಾಡ್ಕೊಳ್ತಾರೆ.
ಅಲ್ಲಿ ತನಕ ಇರುವಂಥ ಫೋಕಸ್ಸೇ ಬೇರೆ, ಅದಾದಮೇಲೆ ಇರುವಂತಹ ಗುರಿನೇ ಬೇರೆ. ಅಂದರೆ ಯಾವತ್ತೂ ಕೆಲವೊಂದು ಸಾರಿ ನಾವು ತುಂಬ ಅಟ್ಯಾಚ್ ಆಗಿಬಿಡ್ತೇವೆ, ಈಗಾಗಲೇ ಹೇಳಿದ್ನಲ್ವಾ ಗೋಲ್ಸ್ಗೆ. ನಮಗೆ ಪರ್ಪಸ್ ಇಂಪಾರ್ಟೆಂಟ್, ಗೋಲ್ ಒಂದು ಹಾದಿ ಅಷ್ಟೇ. ಅದು ಮೇನ ನಮ್ಮ ಪರ್ಪಸ್ಸಿಗೆ ಹೆಲ್ಪ್ ಮಾಡೋದು ಗೋಲ್. ಎಕ್ಸಾಮ್ ಬರೆಯೋದು, ಜಾಬ್ ತಗೊಳ್ಳೋದು, ಅಥವಾ ಈ ಕ್ಯಾರಿಯರ್ಗೆ ಹೋಗೋದು, ಈ ಒಂದು ಹುದ್ದೆಯನ್ನೇ ಪಡೆಯೋದು ಗೋಲ್. ಅದು ಒಳ್ಳೆಯದೇ, ಅದಕ್ಕೆ ಸರಿಯಾದ ಪ್ರಯತ್ನ ಮಾಡಲೇಬೇಕು. ಇಲ್ಲದೇ ಇದ್ದರೆ ಈಗ ಎಷ್ಟೋ ಜನ ಮಿಡ್ಲಲ್ಲೇ ಬಿಟ್ಟಿರ್ತಾರೆ ವಿಡಿಯೋವನ್ನು. ಯಾಕೆ ಹೇಳಿ, ಅಟೆನ್ಷನ್ ಸ್ಪ್ಯಾನ್ ಕಡಿಮೆ ಇದೆ, ಅದನ್ನು ಹೆಚ್ಚು ಮಾಡ್ಕೊಳ್ಳಿಕ್ಕೂ ಹೋಗೋದಿಲ್ಲ. ಅಂಥವರಿಂದ ದೊಡ್ಡ ದೊಡ್ಡ ಗೋಲನ್ನು ನಿರೀಕ್ಷೆ ಮಾಡಲಿಕ್ಕೆ ಆಗೋದಿಲ್ಲ. ಆವಾಗ ಅವರು ತಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸ್ಕೊಳ್ಬೇಕಾಗತ್ತೆ. ಇಲ್ಲದೇ ಇದ್ದರೆ ಗೋಲ್ ಇಟ್ಕೊಂಡಿರೋದು ವೇಸ್ಟ್ ಆಗುತ್ತೆ. ಅದೇ ಗೋಲ್ ಜೊತೆ ನಮ್ಮ ಪರ್ಪಸ್ ಏನು ಅನ್ನೋದು ಕ್ಲಿಯರ್ ಆಗುತ್ತಿರಬೇಕು. ಇದನ್ನು ಮಾಡಿದರೆ ಮಾತ್ರ ನನ್ನ ಪರ್ಪಸ್ ನಾನು ಅಚೀವ್ ಮಾಡಬಹುದು ಅಂತ ಅಲ್ಲ, ಇದನ್ನು ಬಿಟ್ಟು ಸಹ ಬೇರೆ ಬೇರೆ ಹಾದಿಗಳಿರುತ್ತೆ. ಸೊ ಗೋಲನ್ನು ಚೇಂಜ್ ಮಾಡೋದು ಫೇಲ್ಯೂರ್ ಅಂತ ಯಾವತ್ತೂ ಅಂದ್ಕೋಬೇಡಿ. ಪರ್ಪಸ್ಸಿಗೆ ಹತ್ತಿರವಾಗ್ತಾ ಇದ್ದೀರಾ ಅಷ್ಟನ್ನು ನೋಡ್ಕೊಳ್ಳಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನೇ ಇದ್ದರೂ ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ. ಥ್ಯಾಂಕ್ ಯು.